ಸಂಪುಟ ಪುನರಾಚನೆ ಆಗುತ್ತೇನೋ ಅಲ್ಲ, ಅದ್ರ ಬಗ್ಗೆ ಸಂಪುಟ ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ಅಥವಾ ನೀವೇನು ರೀಶಫಲ್ ಆಗ್ತಕ್ಕಂಥ ಏನು ಹೇಳ್ತಿದ್ದಾರೆ ಅದು ನನಗೆ ಮಾಹಿತಿ ಇಲ್ಲ. ಅದು ಮಾಡಿದ್ರು ಹೈಕಮಾಂಡ್ ಮುಖ್ಯಮಂತ್ರಿಯರು ಉಪಮುಖ್ಯಮಂತ್ರಿ ಸೇರಿ ಮಾಡ್ತಾರೆ. ಕರೆದಿದೆ, ಎಲ್ಲರೂ ಕರೀತಿ ಮೋಸ್ಟ್ಲಿ ಅದು ಅಜೆಂಡಾದಲ್ಲಿ ಏನಿರುತ್ತೆ ಅಷ್ಟೇ ಮಾತುಕತೆ ಆಗುತ್ತೆ. ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡಲಿಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ಕೆಲವು ಶಾಸಕರ ಜೊತೆ ಮಾತುಕತೆ ನಡೆಸಿದ್ರು. ಯಾರು? ಆರ್ ಅಶೋಕ್, ವಿಜಯೇಂದ್ರ ಏನ್ ಮಾಡ್ತಾರಂತ? ರಾಜ್ಯ ಸರ್ಕಾರದ ವಿರುದ್ಧ ಪಿತೂರಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಯಾರು? ವಿಜಯೇಂದ್ರ ಮತ್ತು ಅಶೋಕ್ ಅವರು. ಅಲ್ಲಿ ಯಾರು ಮಾಡ್ತಾರಂತ ಪಿತೂರಿ? ಇವರೇ ರಾಜ್ಯ ಸರ್ಕಾರ ವಿರುದ್ಧ ಅಭದ್ರತೆ ಮಾಡ್ಲಿಕ್ಕೆ, ರಾಜ್ಯ ಸರ್ಕಾರವನ್ನ ಅಭದ್ರತೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ. ಯಾರು? ಬಿಜೆಪಿ ಮತ್ತು ಆರ್ ಅಶೋಕ್ ಸರ್, ಬಿಜೆಪಿ ಅವರು. ಅವ್ರು ಮಾಡ್ತಾರಂತ? ಹೆಂಗ್ ಮಾಡ್ತಾರಂತ? ಈಗ ಗೊಂದಲ ಆಗಿದೆ, ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಈ ಇಶ್ಯೂನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಮಾಡ್ಲಿ ಫುಲ್ ಪವರ್ ಹಾಕಿ ಮಾಡಕ್ ಕೇಳಿ, ಏನ್ ತೊಂದ್ರೆ ಇಲ್ಲ, ಅದಕ್ಕೇನು ತೊಂದ್ರೆ. ಮಾಡ್ಲಿ, ಅಲ್ಲ ಒಳ್ಳೇದಲ್ಲ, ಅವ್ರು ಮಾಡ್ಲಿ. ಮ್ಯಾಂಡೇಟ್ ನಮಗೆ ಸಿಕ್ಕಿದೆ, ಅವ್ರಿಗೆ ಸಿಕ್ಕಿದೆ ಮ್ಯಾಂಡೇಟು, ನಮಗೆ ಸಿಕ್ಕಿದೆ ಮ್ಯಾಂಡೇಟು. ಸೊ ಮ್ಯಾಂಡೇಟ್ ಸಿಕ್ಕಿರ್ತಕ್ಕಂಥ ಅವ್ರು ಹೆಂಗೆ ಅಭದ್ರಗೊಳಿಸ್ತಾರೆ ನನಗೆ ಗೊತ್ತಿಲ್ಲ. ಸಿಎಂ ನಾನೇ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ, ಮತ್ತೊಂದ್ ಕಡೆ ಡಿ.ಕೆ. ಅವರು ಅಲ್ಲ, ನಮ್ಮ ನೀವು ಏನು ಮಾತನಾಡಿದ್ರು ಆ ವಿಷಯದಲ್ಲಿ ನಾವು ಮಾತನಾಡಕ್ ಹೋಗಲ್ಲ. ಅದು ಮುಗಿದ ಅಧ್ಯಾಯ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಹೇಳ್ಬಿಟ್ಟಿದ್ದಾರೆ, ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಏನ್ ಹೇಳ್ತಾರೆ ಅದು ಸುಪ್ರೀಂ ಅಂತ ಹೇಳಿದ್ದಾರೆ. ಸೊ ಈಗ ನೀವು ಎಷ್ಟು ತಿರುವಾಮರುವ ಪ್ರಶ್ನೆ ಕೇಳಿದ್ರೆ ನಮ್ಮ ಉತ್ತರ ಅಷ್ಟಕ್ಕೆ ಸೀಮಿತವಾಗಿರ್ತದೆ. ಸದನದಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಉತ್ತರ ಕೊಡ್ತಾರಲ್ಲ, ಹೇಳಿದ್ರು ಕೂಡ ಯಾಕೆ ಸಿಎಂ ಕೊಡಬಾರ್ದಂತ ಇದು ಉತ್ತರ? ಹಂಗ ಈ ಸಮಯದಲ್ಲಿ ಪ್ರತಿಪಕ್ಷದವ್ರು ಕೇಳಿದಾಗ ಅವರಿಗೂ ಪ್ರತಿಕ್ರಿಯವಾಗಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಮತ್ತು ಇವರು ಪ್ರತಿಪಕ್ಷದವ್ರು ಕೇಳ್ತಾರೆ. ಈಗ ಸಹಜವಾಗಿ ರಾಜಕಾರಣದಲ್ಲಿ 2-3 ಸಲ ಕೇಳ್ಬೋದು. ಪ್ರತಿಯೊಬ್ಬರು ಎದಾಳೋದು ಅದನ್ನೇ ಕೇಳೋದು, ಎದ್ನಾಳೋದು ಅದನ್ನೇ ಕೇಳೋದು. ಅದಕ್ಕೆ ಸಮರ್ಪಕವಾಗಿ ಮುಖ್ಯಮಂತ್ರಿ ಒಂದ್ಸಲ ಉತ್ತರ ಕೊಟ್ಟಿದ್ದಾರೆ. ಸರ್, ಮುಖ್ಯಮಂತ್ರಿ ಸದನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್, ನನಗೂ ಸಿದ್ದರಾಮಯ್ಯ ಅಷ್ಟೇ ಗೊತ್ತಿದೆ ವಿಷಯ, ಹೈಕಮಾಂಡ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನ್ ಎಷ್ಟು ಕೇಳಿದ್ರು ಅಷ್ಟೇ ನಾನು ಉತ್ತರ ಇರ್ತದೆ. ನೀವು ಯಾಕೆ ತಿರುವಾ ಒಂದೇ ಲೈನ್ ಇರೋದು. ಸಂಪುಟ ಪುನರಾಚನೆ ಆಗುತ್ತೇನೋ ಅಲ್ಲ, ಅದ್ರ ಬಗ್ಗೆ ಸಂಪುಟ ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ಅಥವಾ ನೀವೇನು ರೀಶಫಲ್ ಆಗ್ತಕ್ಕಂಥ ಏನು ಹೇಳ್ತಿದ್ದಾರೆ ಅದು ನನಗೆ ಮಾಹಿತಿ ಇಲ್ಲ. ಅದು ಮಾಡಿದ್ರು ಹೈಕಮಾಂಡ್ ಮುಖ್ಯಮಂತ್ರಿಯರು ಉಪಮುಖ್ಯಮಂತ್ರಿ ಸೇರಿ ಮಾಡ್ತಾರೆ. ಕರೆದಿದೆ, ಎಲ್ಲರೂ ಕರೀತಿ ಮೋಸ್ಟ್ಲಿ ಅದು ಅಜೆಂಡಾದಲ್ಲಿ ಏನಿರುತ್ತೆ ಅಷ್ಟೇ ಮಾತುಕತೆ ಆಗುತ್ತೆ. ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡ್ಲಿಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ಕೆಲವು ಶಾಸಕರ ಜೊತೆ ಮಾತುಕತೆ ನಡೆಸಿದ್ರು. ಯಾರು? ಆರ್ ಅಶೋಕ್, ವಿಜಯೇಂದ್ರ ಏನ್ ಮಾಡ್ತಾರಂತ? ರಾಜ್ಯ ಸರ್ಕಾರದ ವಿರುದ್ಧ ಪಿತೂರಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಯಾರು? ವಿಜಯೇಂದ್ರ ಮತ್ತು ಅಶೋಕ್ ಅವರು. ಅಲ್ಲಿ ಯಾರು ಮಾಡ್ತಾರಂತ ಪಿತೂರಿ? ಇವರೇ ರಾಜ್ಯ ಸರ್ಕಾರ ವಿರುದ್ಧ ಅಭದ್ರತೆ ಮಾಡ್ಲಿಕ್ಕೆ, ರಾಜ್ಯ ಸರ್ಕಾರವನ್ನ ಅಭದ್ರತೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ. ಯಾರು? ಬಿಜೆಪಿ ಮತ್ತು ಆರ್ ಅಶೋಕ್ ಸರ್, ಬಿಜೆಪಿ ಅವರು. ಅವ್ರು ಮಾಡ್ತಾರಂತ? ಹೆಂಗ್ ಮಾಡ್ತಾರಂತ? ಈಗ ಗೊಂದಲ ಆಗಿದೆ, ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಈ ಇಶ್ಯೂನ ಎನ್ಕರೇಜ್ ಮಾಡ್ತಾ ಮಾಡ್ಲಿ ಫುಲ್ ಪವರ್ ಹಾಕಿ ಮಾಡಕ್ ಕೇಳಿ, ಏನ್ ತೊಂದ್ರೆ ಇಲ್ಲ, ಅದಕ್ಕೇನು ತೊಂದ್ರೆ. ಮಾಡ್ಲಿ, ಅಲ್ಲ ಒಳ್ಳೇದಲ್ಲ, ಅವ್ರು ಮಾಡ್ಲಿ. ಮ್ಯಾಂಡೇಟ್ ನಮಗೆ ಸಿಕ್ಕಿದೆ, ಅವ್ರಿಗೆ ಸಿಕ್ಕಿದೆ ಮ್ಯಾಂಡೇಟು, ನಮಗೆ ಸಿಕ್ಕಿದೆ ಮ್ಯಾಂಡೇಟು. ಸೊ ಮ್ಯಾಂಡೇಟ್ ಸಿಕ್ಕಿರ್ತಕ್ಕಂಥ ಅವ್ರು ಹೆಂಗೆ ಅಭದ್ರಗೊಳಿಸ್ತಾರೆ ನನಗೆ ಗೊತ್ತಿಲ್ಲ. ಸಿಎಂ ನಾನೇ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ, ಮತ್ತೊಂದ್ ಕಡೆ ಡಿ.ಕೆ. ಅವರು ಅಲ್ಲ, ನೀವು ಏನು ಮಾತನಾಡಿದ್ರು ಆ ವಿಷಯದಲ್ಲಿ ನಾವು ಮಾತನಾಡಕ್ ಹೋಗಲ್ಲ. ಅದು ಮುಗಿದ ಅಧ್ಯಾಯ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಹೇಳ್ಬಿಟ್ಟಿದ್ದಾರೆ, ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಏನ್ ಹೇಳ್ತಾರೆ ಅದು ಸುಪ್ರೀಂ ಅಂತ ಹೇಳಿದ್ದಾರೆ. ಸೊ ಈಗ ನೀವು ಎಷ್ಟು ತಿರುವಾಮರುವ ಪ್ರಶ್ನೆ ಕೇಳಿದ್ರೆ ನಮ್ಮ ಉತ್ತರ ಅಷ್ಟಕ್ಕೆ ಸೀಮಿತವಾಗಿರ್ತದೆ. ಸದನದಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಉತ್ತರ ಕೊಡ್ತಾರಲ್ಲ, ಹೇಳಿದ್ರು ಕೂಡ ಯಾಕೆ ಸಿಎಂ ಕೊಡಬಾರ್ದಂತ ಇದು ಉತ್ತರ? ಹಂಗ ಈ ಸಮಯದಲ್ಲಿ ಪ್ರತಿಪಕ್ಷದವ್ರು ಕೇಳಿದಾಗ ಅವರಿಗೂ ಪ್ರತಿಕ್ರಿಯವಾಗಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಮತ್ತು ಇವರು ಪ್ರತಿಪಕ್ಷದವ್ರು ಕೇಳ್ತಾರೆ. ಈಗ ಸಹಜವಾಗಿ ರಾಜಕಾರಣದಲ್ಲಿ 2-3 ಸಲ ಕೇಳ್ಬೋದು. ಪ್ರತಿಯೊಬ್ಬರು ಎದಾಳೋದು ಅದನ್ನೇ ಕೇಳೋದು, ಎದ್ನಾಳೋದು ಅದನ್ನೇ ಕೇಳೋದು. ಅದಕ್ಕೆ ಸಮರ್ಪಕವಾಗಿ ಮುಖ್ಯಮಂತ್ರಿ ಒಂದ್ಸಲ ಉತ್ತರ ಕೊಟ್ಟಿದ್ದಾರೆ. ಸರ್, ಮುಖ್ಯಮಂತ್ರಿ ಸದನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್, ನನಗೂ ಸಿದ್ದರಾಮಯ್ಯ ಅಷ್ಟೇ ಗೊತ್ತಿದೆ ವಿಷಯ, ಹೈಕಮಾಂಡ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನ್ ಎಷ್ಟು ಕೇಳಿದ್ರು ಅಷ್ಟೇ ನಾನು ಉತ್ತರ ಇರ್ತದೆ. ನೀವು ಯಾಕೆ ತಿರುವಾ ಒಂದೇ ಲೈನ್ ಇರೋದು.